ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಸೊ ನಾವು ಇಂದಿನ ಪ್ರಚಲಿತ ಘಟನೆಗಳಲ್ಲಿ ಒಂದು ಪ್ರಮುಖವಾದ ಪಾಯಿಂಟ್ ಆಗಿರ್ತಕ್ಕಂಥದ್ದು ಆದಾಯ ತೆರಿಗೆ ದಿನ. ಸೊ ಪ್ರತಿ ವರ್ಷ ನಾವು ಯಾವ ದಿನದಂದು ಆದಾಯ ತೆರಿಗೆ ದಿನವನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ತೆರಿಗೆ ದಿನಾಚರಣೆ ಪ್ರತಿ ವರ್ಷ ಜುಲೈ 24ರಂದು ಭಾರತದಲ್ಲಿ ಆದಾಯ ತೆರಿಗೆ ಇಲಾಖೆಯಿಂದ ಒಂದು ಆದಾಯ ತೆರಿಗೆ ದಿನವನ್ನು ರಾಷ್ಟ್ರೀಯ ಆದಾಯ ತೆರಿಗೆ ದಿನವಂತೇಳಿ ಆಚರಣೆ ಮಾಡುವಂಥದ್ದು. ಸರಿನಾ? ಸೊ ಇಷ್ಟು ಡೀಟೇಲ್ ಆಗಿ ಕೊಟ್ಟಿರ್ತಾರೆ. ಅದೇ ಪಾಯಿಂಟ್ನ ನಾವು ಇಲ್ಲಿ ನೋಡ್ತಾ ಹೋಗೋಣ. ನೋಡಿ, ಪ್ರತಿ ವರ್ಷ ಜುಲೈ 24ರಂದು ಆದಾಯ ತೆರಿಗೆ ದಿನವನ್ನು ನ್ಯಾಷನಲ್ ಇನ್ಕಮ್ ಟ್ಯಾಕ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಮೊದಲ ಬಾರಿಗೆ ಯಾವಾಗ ಜಾರಿಗೆ ಬರುತ್ತೆ ಇದು ಅಂತ ಕೇಳಿದ್ರೆ, ನೋಡಿ, ಜುಲೈ 24, 1860ರಂದು ಸರ್ ಜೇಮ್ಸ್ ವಿಲ್ಸನ್ ಇವರೇನು ಮಾಡ್ತಾರೆ, ಭಾರತದಲ್ಲಿ ಮೊದಲ ಬಾರಿಗೆ ಆದಾಯ ತೆರಿಗೆಯನ್ನು ಪರಿಚಯ ಮಾಡ್ತಾರೆ. ಸೊ ಯಾವಾಗಪ್ಪ ಇದರ ಹಿನ್ನೆಲೆ ಏನಂತ ಕೇಳಿದ್ರೆ, 1857ರ ಒಂದು ಪ್ರಥಮ ಸ್ವಾತಂತ್ರ್ಯ ದಂಗೆ ಯಾವಾಗ ನಡೀತು ಅಂತೇಳಿ ನಾವೆಲ್ಲ ಓದಿರ್ತಕ್ಕಂಥದ್ದು. ಪ್ರಥಮ ಸ್ವಾತಂತ್ರ್ಯ ದಂಗೆ 1857ರಲ್ಲಿ ನಡೆಯುತ್ತೆ. ಇದನ್ನ ಸಿಪಾಯಿ ದಂಗೆ ಅಂತ ಕೂಡ ನಾವು ಕರಿತೀವಿ. ಸೊ ನೋಡಿ, ಇದರ ಸಮಯದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಏನಾಗುತ್ತೆ, ಒಂದು ಆರ್ಥಿಕ ಸಂಕಷ್ಟ ಉಂಟಾಗುತ್ತೆ, ಅಂದ್ರೆ ಆರ್ಥಿಕವಾಗಿ ಬಹಳಷ್ಟು ನಷ್ಟ ಉಂಟಾಗುತ್ತೆ. ಸೊ ಇದನ್ನ ಸರಿದೂಗಿಸಲು ಅವ್ರೇನ್ ಮಾಡ್ತಾರೆ, ಈ ತೆರಿಗೆಯನ್ನ ವಿಧಿಸ್ಲಿಕ್ಕೆ ಚಾಲೂ ಮಾಡ್ತಾರೆ. ಸೊ ಈ ಆಚರಣೆಯನ್ನ ಪ್ರಾರಂಭ ಯಾವಾಗ ಮಾಡ್ತಾರೆ ಅಂದ್ರೆ, ನೋಡಿ, ಆದಾಯ ತೆರಿಗೆ ಜಾರಿಯಾದ 150 ವರ್ಷ, ನೋಡಿ, ಈ 150 ವರ್ಷ ಪೂರೈಸಿದ ಒಂದು ಸವಿ ನೆನಪಿಗಾಗಿ ಈ 2010ರಲ್ಲಿ ಮೊದಲ ಬಾರಿಗೆ ಜುಲೈ 24ರಂದು ಆದಾಯ ತೆರಿಗೆ ದಿನವನ್ನಾಗಿ ಆಚರಣೆ ಮಾಡಲು ನಿರ್ಧಾರ ಮಾಡ್ತಾರೆ. ಅಂದ್ರೆ ಯಾವಾಗ ಸ್ಟಾರ್ಟ್ ಆಯ್ತು ಇದು ಅಂತಂದ್ರೆ, ಸರ್ ಜೇಮ್ ವಿಲ್ಸನ್ ಅವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ನೋಡಿ, ಜುಲೈ 24, 1860. ಓಕೆನಾ? ಅಂದ್ರೆ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮ ನಡೀತಿರುತ್ತೆ. ಅಂದ್ರೆ ಸಿಪಾಯಿ ದಂಗೆ ಈ ದಂಗೆ ನಡೆದ ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಎದುರಾಗಿದ್ದರಿಂದ ಅವರು ತೆರಿಗೆಯನ್ನ ವಿಧಿಸಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ತಂದಿರುವ ಕಾಯ್ದೆ ಯಾವುದು, ಆದಾಯ ತೆರಿಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು 1860ರಲ್ಲಿ ಜಾರಿಗೆ ಬಂದ ಒಂದು ಸವಿ ನೆನಪಿಗಾಗಿ 150 ವರ್ಷ ಕಂಪ್ಲೀಟ್ ಆದಮೇಲೆ 2010ರಲ್ಲಿ ಜುಲೈ 24ರಂದು ಪ್ರತಿ ವರ್ಷ ಆದಾಯ ತೆರಿಗೆಯನ್ನ ಏನು ಮಾಡ್ತಾರೆ, ದಿನವನ್ನಾಗಿ ಆಚರಣೆ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಇನ್ನು ಇಲ್ಲಿ ನೋಡಿ, ಇದು ಈ ಆದಾಯ ತೆರಿಗೆ ಇಲಾಖೆಯು ಕೇಂದ್ರ ಹಣಕಾಸು ಸಚಿವಾಲಯ ಅಡಿಯಲ್ಲಿ ಬರೋ ಒಂದು ಕಂದಾಯ ಇಲಾಖೆ ಮತ್ತು ಕೇಂದ್ರ ನೇರ ತೆರಿಗೆಗಳ ಮಂಡಳಿಯಲ್ಲಿ ಮೇಲ್ವಿಚಾರಣೆ ನಡೆಸಕ್ಕಂತ ಕಾರ್ಯವನ್ನ ನಿರ್ವಹಣೆ ಮಾಡುತ್ತೆ. ನೋಡಿ, ಆದಾಯ ತೆರಿಗೆಯು ಯಾವ ರೀತಿ ತೆರಿಗೆ ಆಗಿದೆ ಅಂತಂದ್ರೆ, ನೇರ ತೆರಿಗೆ, ಇದನ್ನ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಆದಾಯ ತೆರಿಗೆ ಇದು ಯಾವ ತೆರಿಗೆ ಅಂದ್ರೆ ನೇರ, ಇದರಲ್ಲಿ ಏನ್ ಬರುತ್ತೆ, ನೇರ ತೆರಿಗೆಯಲ್ಲಿ ಬರ್ತಕ್ಕಂಥದ್ದು. ಇನ್ನು ಪ್ರಗತಿಪರ ತೆರಿಗೆ ಅಂತಂದ್ರೆ ಆದಾಯ ಹೆಚ್ಚಿದಂತೆ ತೆರಿಗೆಯ ಪ್ರಮಾಣವು ಹೆಚ್ಚಾಗುವಂಥದ್ದು. ಸೊ ಒಟ್ಟಾರೆಯಾಗಿ ನಾವು ಏನ್ ನೆನಪಲ್ಲಿ ಇಟ್ಕೊಳ್ಬೇಕು ಅಂತ ಕೇಳಿದ್ರೆ, ಪ್ರತಿ ವರ್ಷ ಜುಲೈ 24ರಂದು ಆದಾಯ ತೆರಿಗೆ ದಿನವನ್ನ ಆಚರಣೆ ಮಾಡ್ತೀವಿ. ಸರಿನಾ? ಆದಾಯ ತೆರಿಗೆ ದಿನಾಚರಣೆ. ಈ ಫಸ್ಟ್ ಕಾಯ್ದೆ ಯಾವಾಗ ಜಾರಿಗೆ ಬಂತು, 1860ರಲ್ಲಿ. ಸೊ ಇದರ ಹಿನ್ನೆಲೆ ಏನಪ್ಪಾ ಅಂತ ಕೇಳಿದ್ರೆ, 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ದಂಗೆ ನಡೆಯುತ್ತೆ. ಅದರ ನಂತರ ಬ್ರಿಟಿಷ್ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಎದುರಾಗಿದ್ದರಿಂದ ಅವರು ಪ್ರಜೆಗಳ ಮೇಲೆ ಏನ್ ಮಾಡ್ತಾರೆ, ಈ ಒಂದು ಆದಾಯ ತೆರಿಗೆಯನ್ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ 1860ರಲ್ಲಿ ಈ ತೆರಿಗೆ ಕಾಯ್ದೆ ಜಾರಿಗೆ ಬರುವಂಥದ್ದು. ಸರಿನಾ? ಸೊ ಇಷ್ಟು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರುತ್ತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಇನ್ನೂ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಆಗಿರಬೇಕು ಅಂತ ಹೇಳ್ತಾ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.